ಇನ್ನೊಂದಿಷ್ಟು ನಮ್ಮ ಚಾನಲ್ ಮೂಲಕ ಭಾಳಷ್ಟು ಸಲ ಚರ್ಚೆ ಮಾಡಿದ ಕಬ್ಬಿನ ಸಲುವಾಗಿ, ಕಬ್ಬು ಕಟಾವು ಸಲುವಾಗಿ ಏನೋ ಮಷಿನ್ ಬಂದದ ಆಗಲಿ ಒಳ್ಳೇದಾಗಲಿ, ಏನು ಬೇಡ ಅಂತಲ್ಲ. ಆದರೆ ಕಬ್ಬು ಬೆಳೆಯೋದ್ರಿಂದ ಬರೋ ಲಾಭ ಏನು, ಅದ್ರ ಬಗ್ಗೆ ಏನಾದರೂ ಚಿಂತನೆ ನಡೆದ ನಮ್ಮಲ್ಲಿ ಅಂತೇಳಿ ರೈತರು ಸಹಿತ ಮಾಡ್ತಾ ಇಲ್ಲ. ಯಾಕಂದ್ರೆ ಒಮ್ಮೆಗೆ ದೊಡ್ಡ ಪ್ರಮಾಣದ ದುಡ್ಡು ಬರ್ತದೆ ರೀ, ಒಂದಿಷ್ಟು ಅನುಕೂಲ ಆಗ್ತದೆ ಅನ್ನೋದು ಪ್ರತಿಯೊಬ್ಬ ರೈತರ ಅಭಿಪ್ರಾಯ. ಹೀಗಾಗಿ ಅದರಿಂದಾಗಿ ಸಹಜವಾಗಿನ ಇನ್ನುಳಿದ ಈ ಕಬ್ಬನ್ನು ಉಪಯೋಗ ಮಾಡ್ಕೊಂಡು ಬೆಳೆಯುವಂಥ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ, ಅಂದರೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಹೆಚ್ಚು ಲಾಭ ಆಗೋದ್ರಿಂದ ಅವ್ರು ಚರ್ಚೆ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಹೆಚ್ಚು ಬೆಳೆದ್ರ ಬಗ್ಗೆ ವಿಚಾರ ಮಾಡ್ತಾರೆ ಬೇಡ, ಹೆಚ್ಚು ಅವ್ರು ಪೇಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರ ಎಲ್ಲೂ ನಡೀತಾ ಇಲ್ಲ. ಹೆಚ್ಚು ಪೇಮೆಂಟ್ ಅಂದರೆ ಅವ್ರು ಬೆಳೆಗೆ ಎಷ್ಟು ಖರ್ಚು ಬರ್ತದೆ ಅದು ಕೊಡ್ರಿ. ಈಗಾಗಲೇ ಹಲವು ಸಲ ಹೇಳಿದ್ವಿ ನಮ್ಮ ಚಲನ ಮೂಲಕ, ನೀವು 1 ಟನ್ ಕಬ್ಬು ಬೆಳೆದಕ್ಕೆ ಏನಾದರೂ 3,000 2,000 1 ಟನ್ ಕಬ್ಬು ಬೆಳೆಯೋಕ್ಕೆ ಸಾಧ್ಯದನಾ? ಅದಕ್ಕೆ ಮಿನಿಮಮ್ ಅಂದ್ರೆ 3,000-4,000 ಮಿನಿಮಮ್ 4,000 ಖರ್ಚು ಮುಂದೆ 4,000 ಒಂದು ಟನ್ನಿಗೆ ಖರ್ಚು ಮಾಡಿ ನೀವು 2,500 ತೊಗೊಳ್ಳೋದು ಯಾವ ನ್ಯಾಯ ಅನ್ನೋದು ಈಗ ನಾವು ಪ್ರಸಾರ ಮಾಡಿದ್ದೀವಿ, ಪಬ್ಲಿಷ್ ಮಾಡಿದ್ದೀವಿ. ಮತ್ತು ಇದ್ರ ಬದಲಾಗಿನ ನೀವು 1,000 ಕೊಡೋ ಬದಲಾಗಿನ ಮತ್ತು ಬೇರೆ ಬೆಳೀರಿ ಅದರಲ್ಲಿ ಅನ್ನುವಂಥ ಅನೇಕ ರೀತಿಯ ಸಲಹೆ ಸೂಚನೆ ಕೊಟ್ಟಿದ್ದರು. ಇಲ್ಲಿವರೆಗೆ ಇದು ಮುಂದುವರೆದ ವ್ಯವಸ್ಥೆ ಆ ರೀತಿಯಾಗಿ ಆಗಿಬಿಟ್ಟದ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯರು ಮಾಡಿದ್ದಾರೆ. ಅದು ಮಾಡಲಿ, ಏನೂ ಇರಲಿ, ಜನ ಮತ್ತು ರೈತರದ್ದು ಬೇಕಾದಾಗ ಅದು ಸರಿ ನಿಸಾಗ ಮಾಡಲಿ. ಅದು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬಹುಮತದಿಂದನೇ ನಡೆಯುವಂಥದ್ದು. ಆ ಬಹುಮತ ಏನು ಹೇಳ್ತದೆ, ಆದರೆ ಕೆಲವೊಮ್ಮೆ ಬಹುಮತ ತಪ್ಪು ಹೇಳಿದ ಅದು ಹೇಳಬೇಕಾಗಿದ್ದ ಕೆಲಸ ನಮ್ಮೆಲ್ಲರದು ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಬಹುಮತದಿಂದ ಇವತ್ತು ನಾವು ಸಂಸತ್ತನ್ನು ಬದಲು ಮಾಡಬಹುದು ಅನ್ನುವಷ್ಟು ಮಟ್ಟಿಗೆ, ನಾವು ಸಂವಿಧಾನ ಬದಲು ಮಾಡಬಹುದು ಅನ್ನೋಷ್ಟು ಮಟ್ಟಿಗೆ ಚರ್ಚೆ ನಡೀತಾ ಇದೆ. ಬಹುಮತ ಐತಪ್ಪ, ನಾವು ಬೇಕಾದ್ರೆ ಮಾಡ್ತೀವಿ, ನಮ್ಮ ಡಿಕ್ಟೇಟರ್ ಬೇಕಪ್ಪ, ಈ ಪ್ರಜಾಪ್ರಭುತ್ವ ಬೇಡಪ್ಪ ಅಂದ್ರೆ ಹೂನು ಅಂತ ಪ್ರಸಂಗ ಬರ್ತಾ ಇದೆ. ಯಾಕಂದ್ರೆ ಎಲ್ಲನೂ